ಕಲರ್ಸ್ ಕನ್ನಡ ಮತ್ತು ಜಿ ಕನ್ನಡದ ನಡುವೆ ಟಿಆರ್ಪಿ ಮಹಾಯುದ್ಧ ಯಾವಾಗಲೂ ನಡೀತಾನೆ ಇರುತ್ತೆ. ಆದರೆ ಈ ಬಾರಿಯ ಟಿಆರ್ಪಿ ಹೇಗಿರುತ್ತೆ ಅನ್ನೋದು ಬಹುತೇಕರ ಪ್ರಶ್ನೆ ಮತ್ತು ಕುತೂಹಲ ಆಗಿತ್ತು. ಯಾಕಂದ್ರೆ ಕರ್ಣ ಸೀರಿಯಲ್ ಈ ಬಾರಿ ಪ್ರಸಾರ ಆಗ್ತಾ ಇರೋದ್ರಿಂದ ಟಿಆರ್ಪಿ ಎಷ್ಟು ಬರುತ್ತೆ. ಕಲರ್ಸ್ ಕನ್ನಡದವರು ಕರ್ಣ ಸೀರಿಯಲ್ ಬರದಂತೆ ಬಹಳ ಪ್ರಯತ್ನ ಪಟ್ಟಿದ್ರು. ಭವ್ಯ ಮೇಲಿನ ಜಿದ್ದು ಮತ್ತು ಜಿ ಕನ್ನಡ ಮೇಲಿನ ಜಿದ್ದನ್ನು ತೀರಿಸಿಕೊಳ್ಳೋದಕ್ಕೆ ಕಾನೂನು ಹೋರಾಟವನ್ನು ಕೂಡ ಮಾಡಲಾಗಿತ್ತು. ಹಾಗಾಗಿ ಜಿ ಕನ್ನಡ ಕೂಡ ಕಲರ್ಸ್ಗೆ ಟಕ್ಕರನ್ನು ಕೊಟ್ಟಿತ್ತು. ಕರ್ಣ ಬರೋದನ್ನ ಯಾರು ತಡೆಯೋದಕ್ಕಾಗೋದಿಲ್ಲ ಅಂತ ಪ್ರೋಮೋ ಬಿಟ್ಟಾಗ್ಲೇನೆ ಎರಡು ಚಾನಲ್ ನಡುವೆ ದೊಡ್ಡದೊಂದು ಪೈಪೋಟಿ ನಡೀತಾ ಇದೆ ಅನ್ನೋದು ಗೊತ್ತಾಗಿತ್ತು. ಇದೀಗ ಕರ್ಣ ಸೀರಿಯಲ್ ಟಿಆರ್ಪಿ ಔಟ್ ಆಗಿದೆ. ಇದು ನೋಡ್ತಾ ಇದ್ದ ಹಾಗೇನೆ ಕಲರ್ಸ್ ಕನ್ನಡ ಶಾಕ್ ಆಗಿದ್ರೆ ಜಿ ಮಾತ್ರ ಕುಣಿದು ಕುಪ್ಪಳಿಸ್ತಾ ಇದೆ. ಅದಲ್ಲದೆ ಜಿಯಲ್ಲೇ ಇರುವ ಕೆಲವು ಸೀರಿಯಲ್ಗಳಿಗೆ ಇದೀಗ ಭಾರಿ ಹೊಡೆತ ಬಿದ್ದಿದೆ. ಹಾಗಿದ್ರೆ ಕರ್ಣ ಈ ಬಾರಿ ಪಡೆದಂತ ಟಿಆರ್ಪಿ ಎಷ್ಟು? ಮೊದಲ ಟಿಆರ್ಪಿಯಲ್ಲಿಯೇ ಎಲ್ಲ ದಾಖಲೆಗಳು ಉಡೀಸಾಗಿದೆಯಾ? ಭವ್ಯ ಗೆದ್ದಿದ್ದು ಎಲ್ಲಿ ಮತ್ತು ಹೇಗೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ವರ್ಷದ 26ನೇ ವಾರದ ಟಿಆರ್ಪಿ ಪಟ್ಟಿ ಹೊರಬಿದ್ದಿದೆ. ಅತಿ ಹೆಚ್ಚು ಟಿಆರ್ಪಿಯನ್ನು ಪಡ್ಕೊಂಡಿರೋ ಧಾರಾವಾಹಿ ನಂಬರ್ 1 ಸ್ಥಾನವನ್ನು ಪಡೆದಿದೆ. 2ನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಹೆಸರನ್ನ ಪಡ್ಕೊಂಡಿದೆ. ಹಾಗಿದ್ರೆ ಟಾಪ್ 5 ಸೀರಿಯಲ್ಗಳ ಪಟ್ಟಿಯಲ್ಲಿ ಯಾವೆಲ್ಲ ಸೀರಿಯಲ್ಗಳು ಇದೆ, ಯಾವೆಲ್ಲ ಸೀರಿಯಲ್ಗಳು ಮೊದಲ ಸ್ಥಾನಕ್ಕೆ ಪೈಪೋಟಿಯಲ್ಲಿ ಇದ್ವು, ಅದೆಲ್ಲ ದಾಖಲೆಗಳನ್ನು ಉಡೀಸ್ ಮಾಡಿದ್ದು ಯಾರು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಹೌದು, ಇಷ್ಟು ವಾರಗಳ ಕಾಲ ಜಿ ಕನ್ನಡ ವಾಹಿನಿಯಲ್ಲಿ ಲಕ್ಷ್ಮೀ ನಿವಾಸ ಬಿಟ್ರೆ ಅಣ್ಣಯ್ಯ, ಇಲ್ಲ ಅಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ, ಅದೂ ಇಲ್ಲ ಅಂದ್ರೆ ನಾನಿನ್ನ ಬಿಡಲಾರೆ, ಈ ಎರಡೂ ಸೀರಿಯಲ್ಗಳು TVR ಪಟ್ಟಿಯಲ್ಲಿ ನಂಬರ್ 1 ಅಥವಾ ನಂಬರ್ 2 ಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಆದರೆ ಈ ಬಾರಿ TRP ಮಹಾಯುದ್ಧದಲ್ಲಿ ಎಲ್ಲ ಸೀರಿಯಲ್ಗಳು ಅಕ್ಷರಶಃ ನಲುಗಿ ಹೋಗಿದೆ. ಸೀರಿಯಲ್ಗಳ ಪೈಪೋಟಿಯಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗಿದೆ. TRP ಔಟ್ ಆಗ್ತಾ ಇದ್ದ ಹಾಗೇನೆ ಮೊದಲು ಮತ್ತು 2ನೇ ಸ್ಥಾನ ಪಡಿತಾ ಇದ್ದಂಥ ಸೀರಿಯಲ್ಗಳು ಈಗ ನಿಬ್ಬೆರಗಾಗುವಂತೆ ಮಾಡಿದೆ. ಹೌದು, ನೀವೆಲ್ಲ ಅಂದುಕೊಂಡ ಹಾಗೆಯೇ ಕರ್ಣ ಧಾರಾವಾಹಿ ಜೂನ್ 16ರಿಂದ ಪ್ರಾರಂಭವಾಗಿತ್ತು. ಆದರೆ ಲೀಗಲ್ ಸಮಸ್ಯೆಯಿಂದ ಆನ್ ಏರ್ ಆಗಿರಲಿಲ್ಲ. ಕಾನೂನು ಸಮಸ್ಯೆ ಬಗೆಹರಿಸಿಕೊಂಡು ಜುಲೈ 3ರಿಂದ ಕಿರುತೆರೆಯಲ್ಲಿ ಡಾಕ್ಟರ್ ಕರ್ಣನ ಕಮಲ್ ಶುರುವಾಯಿತು. ಹಾಗೆ ನೋಡಿದ್ರೆ ಕರ್ಣ ಶುರುವಾಗಿದ್ದು ಮಿಡ್ ವೀಕ್ನಿಂದ. ಗುರುವಾರ ಆರಂಭವಾದರೂ ಕರ್ಣನ TVR ನಂಬರ್ಸ್ ಗ್ರೇಟ್ ಆಗಿದೆ. ಎಲ್ಲ ಸೀರಿಯಲ್ಗಳನ್ನು ಸೈಡಿಗೆ ತಳ್ಳಿ ಕರ್ಣ ನಂಬರ್ 1 ಪಟ್ಟಕ್ಕೇರಿದೆ. ಹೌದು, ಇದೀಗ ಜಿ ಕನ್ನಡದ ನಂಬರ್ 1 ಸೀರಿಯಲ್ ಯಾವುದು ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕರ್ಣ. ಭವ್ಯ ಗೌಡರನ್ನ ನೀವು ಹೇಟ್ ಮಾಡಿ, ಭವ್ಯ ಈ ಸೀರಿಯಲಲ್ಲಿ ಇದ್ದಿದ್ರೆ ನಾವು ಸೀರಿಯಲ್ ನೋಡೋದೇ ಇಲ್ಲ ಅಂತ ಹೇಳ್ದೋರಾಗಲಿ, ಅಥವಾ ಕಲರ್ಸ್ ಕನ್ನಡದವರು ಇದನ್ನು ತಡಿಬೇಕು ಅಂತ ಪ್ರಯತ್ನ ಪಟ್ಟಿದ್ದೇ ಆಗಲಿ, ಎಲ್ರಿಗೂ ಇದೊಂದು ತಕ್ಕ ಉತ್ತರ. ಕರ್ಣ ಸೀರಿಯಲ್ ಇದೀಗ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿದೆ ಅನ್ನೋದು ಹೆಮ್ಮೆಯ ವಿಚಾರ. ಹೌದು, ಲಾಂಚ್ ಆದ ವೀಕ್ನಲ್ಲಿ ಕರ್ಣ ಧಾರಾವಾಹಿ 10.2 TVR ದಾಖಲಿಸಿದೆ. ಮೊದಲ ವಾರವೇ ಡಬಲ್ ಡಿಜಿಟ್ TVR ಪಡೆದು ಕರ್ಣ ಕನ್ನಡ ಕಿರುತೆರೆಯಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದಾನೆ. ಹಾಗೆ ನೋಡಿದ್ರೆ ಸೀರಿಯಲ್ಗಳು 2 ಅಂಕಿ ರೇಟಿಂಗ್ ಪಡೆಯುವುದು ತೀರಾ ವಿರಳ. ಅಂತ್ಯದಲ್ಲಿ ಕಿರಣ್ ರಾಜ್, ಭವ್ಯ ಗೌಡ, ನಮ್ರತಾ ಗೌಡ ನಟನೆಯ ಕರ್ಣ ಧಾರಾವಾಹಿ ಮೊದಲ ವಾರವೇ 2 ಅಂಕಿ ರೇಟಿಂಗ್ ಅನ್ನು ಪಡೆದು ಕನ್ನಡ ಕಿರುತೆರೆ ಲೋಕದಲ್ಲಿ ಹೊಸ ರೆಕಾರ್ಡ್ ಅನ್ನೇ ಕ್ರಿಯೇಟ್ ಮಾಡಿದೆ. ಟಾಪ್ 5 ಸೀರಿಯಲ್ಗಳ ಪಟ್ಟಿಯಲ್ಲಿ ನಾವು ನೋಡೋದಾದ್ರೆ ಯಾವುದು ನಂಬರ್ 3, ನಂಬರ್ 4, ನಂಬರ್ 5 ಅಂತ ಇದೆ. ಕರ್ಣ ಸೀರಿಯಲ್ ಎಲ್ಲದಕ್ಕಿಂತ ವಿಭಿನ್ನವಾಗಿದೆ ಹೇಗೆ ಮತ್ತು ಶುರುವಾದ ಮೊದಲ ವಾರವೇ 2 ಅಂಕಿಯ ಈ ಒಂದು TRPಯನ್ನು ಪಡ್ಕೊಂಡಿದ್ದು ಹೇಗೆ, ಇದರಲ್ಲಿ ಏನಾದರೂ ಗಿಮಿಕ್ ಇದೆಯಾ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀವಿ. ಹೌದು, ಮೊದಲಿಗೆ ಕರ್ಣ ನಂಬರ್ 1 ಪಡ್ಕೊಳ್ಳೋದಕ್ಕೆ ಕಾರಣವೇ ಕಾಂಟ್ರವರ್ಸಿ. ಒಂದು ವೇಳೆ ಕಾಂಟ್ರವರ್ಸಿ ಆಗದೇನೆ ನಾರ್ಮಲ್ ಆಗಿ ಈ ಸೀರಿಯಲ್ ಬಂದಿದ್ರೆ ಟಾಪ್ 2 ನಲ್ಲಿ ಇರ್ತಿತ್ತೇನೋ. ಆದರೆ ಸಿಕ್ಕಾಬಟ್ಟೆ ಕಾಂಟ್ರವರ್ಸಿ ಆಗಿದ್ರಿಂದ ಜನ ಇಷ್ಟೆಲ್ಲ ಕಾಂಟ್ರವರ್ಸಿ ಆಗಿದೆಯಲ್ಲ, ಈ ಸೀರಿಯಲ್ ಹೆಂಗಿದೆ ನೋಡಲೇಬೇಕು ಅಂತ ಹಠಕ್ಕೆ ಬಿದ್ರು. ಅದಲ್ಲದೆ ಜಿ ಕನ್ನಡದವರು ಕೂಡ ಕರ್ಣ ಸೀರಿಯಲ್ ಅನ್ನ ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡ್ರು. ಯಾವಾಗ ಕಲರ್ಸ್ ಅವರು ಟಾರ್ಗೆಟ್ ಮಾಡಿದ್ರು ಆಗ ಜಿ ಕನ್ನಡದವರು ಕರ್ಣ ಸೀರಿಯಲ್ಗೆ ಪ್ರಮೋಷನ್ ಮಾಡೋದಕ್ಕೆ ಶುರು ಮಾಡಿದ್ರು. ಮೊದಲು ರಿಲೀಸ್ ಆಗಿದ್ದಂಥ ಸೀರಿಯಲ್ಗೂ ಈಗ ರಿಲೀಸ್ ಆಗ್ತಿರುವಂಥ ಸೀರಿಯಲ್ಗೂ ಸಿಕ್ಕಾಬಟ್ಟೆ ಹೈಪ್ ಕೊಟ್ರು. ಅದಾದ್ಮೇಲೆ ಒಂದಷ್ಟು ಪ್ರಮೋಷನ್ಸ್ ವಿಡಿಯೋಸ್ಗಳನ್ನು ಮಾಡಿದ್ರು. ಜೊತೆಗೆ ಸಿನಿಮಾ ರೀತಿಯಲ್ಲಿ ಡುವೆಟ್ ಸಾಂಗ್ಗಳನ್ನು ಮಾಡಿಸಿದ್ರು. ಎಲ್ಲವೂ ಕೂಡ ವಿಭಿನ್ನವಾದಂಥ ಥೀಮು ಥಿಯರಿಯಲ್ಲಿಯೇ ಈ ಸಾಂಗ್ಸ್ಗಳನ್ನು ರಿಲೀಸ್ ಮಾಡಿಸಲಾಯಿತು. ಇದೆಲ್ಲವೂ ಜನರಿಗೆ ರೀಚ್ ಆಯಿತು. ಜನರು
ಇಷ್ಟೆಲ್ಲ ಕಾಸ್ಟ್ಯೂಮ್ಸು, ಇಷ್ಟೆಲ್ಲ ಸಾಂಗ್ಸು, ಅದಲ್ಲದೆ ಕಾಂಟ್ರವರ್ಸಿ ಎಲ್ಲ ಇರುವಂಥ ಈ ಸೀರಿಯಲ್ ಕತೆ ಹೇಗಿದೆ ಅಂತ ನೋಡಲೇಬೇಕು ಅಂತ ಕೂತ್ರು. ಆ ಕಾರಣಕ್ಕಾಗಿಯೇ ಕರ್ಣ ಸೀರಿಯಲ್ TRPಯಲ್ಲಿ ಉಡೀಸ್ ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿಯೇ ಕಲರ್ಸ್ ಕನ್ನಡಕ್ಕೆ ಇಲ್ಲಿ ಭಾರಿ ಮುಜುಗರ ಆಯಿತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಭವ್ಯ ಇಲ್ಲಿ ಗೆದ್ದು ಬೀಗಿದ್ರು. ತನ್ನನ್ನು ದ್ವೇಷಿಸ್ತಾ ಇದ್ದವರು, ತನ್ನನ್ನು ಕೆಲಸದಿಂದ ಕಿತ್ತಾಕಬೇಕು ಅಂತ ಪ್ರಯತ್ನ ಪಟ್ಟವರು ಎಲ್ರಿಗೂ ತಾನು ನಂಬರ್ 1 ಸ್ಥಾನದಲ್ಲಿ ಇರುವಂತಹ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇದ್ದೀನಿ ಅಂತ ತೋರಿಸೋದ್ರ ಮುಖಾಂತರವಾಗಿ ತಾವು ಅಂದುಕೊಂಡಿದ್ದನ್ನು ಸಾಧಿಸಿಯೇ ಬಿಟ್ರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಿನಲ್ಲಿ ಕರ್ಣ ಸೀರಿಯಲ್ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನುಳಿದಂತೆಗೆ 9 TVR ಅನ್ನು ಗಳಿಸಿ ಲಕ್ಷ್ಮೀ ನಿವಾಸ ಸೀರಿಯಲ್ 2ನೇ ಸ್ಥಾನದಲ್ಲಿದೆ. 8.5 TVRನೊಂದಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ 3ನೇ ಸ್ಥಾನಕ್ಕೆ ಕುಸಿದಿದೆ. 8.3 TVR ಅನ್ನು ಪಡೆದು ನಾನಿನ್ನ ಬಿಡಲಾರೆ ಸೀರಿಯಲ್ 4ನೇ ಸ್ಥಾನಕ್ಕೆ ಇಳಿದಿದೆ. ಇನ್ನು ಅಣ್ಣಯ್ಯ ಧಾರಾವಾಹಿ 8.2 TVRನೊಂದಿಗೆ 5ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಂಡಿದೆ. ಇನ್ನು ಅಮೃತಧಾರೆ 7.4 TVR, ಬ್ರಹ್ಮಗಂಟು 6.5 TVR, ಪುಟ್ಟಕ್ಕನ ಮಕ್ಕಳು 5.2 TVR, ಶ್ರೀರಸ್ತು ಶುಭಮಸ್ತು 3.2 TVR ಅನ್ನು ಪಡ್ಕೊಂಡಿದೆ. ನೀವು ಟಾಪ್ 8 ತನಕ ನೋಡಿದ್ರೂ ಕೂಡ ಇಲ್ಲಿ ಕಲರ್ಸ್ ಕನ್ನಡದ ಯಾವುದೇ ಒಂದು ಸೀರಿಯಲ್ ಕೂಡ TRPಯಲ್ಲಿ ರೇಸ್ನಲ್ಲಿ ಇಲ್ಲವೇ ಇಲ್ಲ. ಈ ಕಾರಣಕ್ಕೆ ಭವ್ಯ ಕಲರ್ಸ್ ಕನ್ನಡದಲ್ಲಿ ಅಭಿನಯಿಸ್ತೇನೆ ಜಿ ಕನ್ನಡಕ್ಕೆ ಬಂದಿದ್ದು ಅನ್ನೋದು ಈಗ ಬಹುತೇಕರಿಗೆ ಅರ್ಥ ಆದಂಗೆ ಕಾಣಿಸ್ತಾ ಇದೆ. ಇದರಲ್ಲಿ ನಿಮ್ಮ ಮೆಚ್ಚಿನ ಸೀರಿಯಲ್ ಯಾವುದು? ನೀವು ಕರ್ಣ ಸೀರಿಯಲ್ ನೋಡಿದ್ರಾ? ಕರ್ಣ ಸೀರಿಯಲ್ನ ಸ್ಟೋರಿ ಇಷ್ಟ ಆಯಿತಾ? ಭವ್ಯ ಆ್ಯಕ್ಟಿಂಗ್ ಇಷ್ಟ ಆಯಿತಾ? ಇದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.